ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇನ್ನೊಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ ಲಿಮಿಟೆಡ್ ತಮ್ಮ IPO ತರುವಂಥ ಪ್ಲಾನ್ಸನ್ನು ಮಾಡಿದ್ದಾರೆ. ಈ ಒಂದು ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಬಿಸ್ನೆಸ್ ಮಾಡೆಲ್ನ ಡಿಸ್ಕಸ್ ಮಾಡೋಣ. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿದೆ, ಯಾವ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ, ಹಾಗೆ ಯಾವ ಕೆಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಹಾಗೆ ಈ IPOನಲ್ಲಿ ಶೇರ್ ಹೋಲ್ಡರ್ ಕೆಟಗರಿ, ಎಂಪ್ಲಾಯ್ ಕೆಟಗರಿ ಕೂಡ ಇದೆ. ಯಾವ್ಯಾವ ಕೆಟಗರಿಗಳಲ್ಲಿ ನಾವು ಅಪ್ಲೈ ಮಾಡ್ಬೋದು, ಎಷ್ಟು ಲಿಮಿಟ್ ಇದೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದಾ ಅಥವಾ ಕೇವಲ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡಬೇಕಾ, ಲಿಸ್ಟಿಂಗ್ ಗೇನ್ಸ್ ಇದೆಯಾ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ ಲಿಮಿಟೆಡ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಹೆಲ್ತ್ ಕೇರ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂಥ ಕಂಪನಿ. ಮೇಜರ್ ಆಗಿ ಐ ಕೇರ್ ಸರ್ವಿಸಸ್ ಅನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಅದು ಐ ಟ್ರೀಟ್ಮೆಂಟ್ ಆಗಿರ್ಬೋದು, ಕ್ಯಾಟ್ರಾಕ್ಟ್ ಅಥವಾ ರಿಫ್ರಾಕ್ಟಿವ್ ಸರ್ಜರೀಸ್ ಆಗಿರ್ಬೋದು, ಅಥವಾ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಕೂಡ ಆಗಿರ್ಬೋದು. ಇದರ ಜೊತೆಯಲ್ಲಿ ಐ ಕೇರ್ ರಿಲೇಟೆಡ್ ಕನ್ಸಲ್ಟೇಷನ್ಸ್ಗಳು, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ಗಳನ್ನು ಕೂಡ ಕಂಪನಿ ಸೆಲ್ ಮಾಡ್ತಾರೆ. ಹಾಗೆ ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ಪೇರೆಂಟ್ ಕಂಪನಿ ಆಗಿರುತ್ತೆ. ಸೊ ಈ ಕಂಪನಿ 1994ರಲ್ಲಿ ಪ್ರಾರಂಭವಾದಂಥ ಕಂಪನಿ ಆಗಿರುತ್ತೆ. ಆಲ್ರೆಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಲಿಮಿಟೆಡ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. 2024 ನಂತರ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟಾಗಿ ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ ಸ್ವಲ್ಪ ಕರೆಕ್ಟ್ ಕೂಡ ಆಗಿದೆ. ಹಾಗೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಲಿಮಿಟೆಡ್ ಏನಿದೆ, ಇನ್ನು 1 ವರ್ಷದ ಒಳಗಾಗಿ ಈಗ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿರುವಂಥ ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ನಲ್ಲಿ ಮರ್ಜ್ ಆಗುತ್ತೆ. ಅಂದರೆ ಪೇರೆಂಟ್ ಕಂಪನಿಯಲ್ಲಿ ಸಬ್ಸಿಡರಿ ಕಂಪನಿಯನ್ನು ಮರ್ಜ್ ಮಾಡುವಂಥ ಪ್ಲಾನ್ ಇದೆ. ಯಾಕೆಂದರೆ ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ ಏನಿದೆ, ತಮ್ಮ ಸಬ್ಸಿಡರಿ ಕಂಪನಿ ಆಗಿರುವಂಥ ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನಲ್ಲಿ 72% ಸ್ಟೇಕನ್ನು ಹೋಲ್ಡ್ ಮಾಡ್ತಾರೆ. ಸೊ ಎರಡು ಕಂಪನಿಗಳು ಆಲ್ಮೋಸ್ಟ್ ಸಿಮಿಲರ್ ಬಿಸ್ನೆಸ್ ಅನ್ನೇ ಮಾಡುವಂಥ ಕಂಪನೀಸ್ ಆಗಿರುತ್ತೆ. ಸಬ್ಸಿಡರಿಯ ಮೂಲಕ ಇವರು ತಮ್ಮ ಬಿಸ್ನೆಸ್ ಅನ್ನು ಹ್ಯಾಂಡಲ್ ಮಾಡ್ತಾರೆ. ಆದ್ದರಿಂದ ಸಬ್ಸಿಡರಿಯನ್ನು ತಮ್ಮಲ್ಲೇ ಮರ್ಜ್ ಮಾಡಿಕೊಂಡು ಒಂದು ಬಿಸ್ನೆಸ್ಸನ್ನು ಮಾತ್ರ ರಿಟೈನ್ ಮಾಡ್ಕೊಳ್ಳೋದು ಕಂಪನಿಯ ಉದ್ದೇಶ ಆಗಿರುತ್ತೆ. ಸೊ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದ 1 ವರ್ಷದ ಒಳಗಾಗಿ ಮರ್ಜರನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇವರು ಟೋಟಲ್ 193 ಫೆಸಿಲಿಟೀಸ್ ಅಥವಾ ಹಾಸ್ಪಿಟಲ್ಸ್ಗಳನ್ನು ಹೊಂದಿದ್ದಾರೆ. 14 ಸ್ಟೇಟ್ಗಳಲ್ಲಿ, 4 ಯೂನಿಯನ್ ಟೆರಿಟರಿಗಳಲ್ಲಿ ಪ್ರೆಸೆನ್ಸ್ ಹೊಂದಿರುವಂಥ ಹಾಸ್ಪಿಟಲ್ ಚೈನ್ ಆಗಿರುತ್ತೆ. ಹಾಗೆ 9 ಆಫ್ರಿಕನ್ ಕಂಟ್ರಿಗಳಲ್ಲಿ 16 ಫೆಸಿಲಿಟೀಸ್ಗಳನ್ನು ಈ ಒಂದು ಕಂಪನಿ ನಡೆಸ್ತಿದ್ದಾರೆ. ಇವರ ಹೆಡ್ ಕ್ವಾರ್ಟರ್ಸ್ ಚೆನ್ನೈನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಐ ಕೇರ್ ಸೆಗ್ಮೆಂಟ್ನಲ್ಲಿ ಕಂಪನಿ 25% ಮಾರ್ಕೆಟ್ ಶೇರ್ ಅನ್ನು ಕಮಾಂಡ್ ಮಾಡ್ತಾರೆ. 737 ಡಾಕ್ಟರ್ಸ್ಗಳು ಇವರ ಫೆಸಿಲಿಟಿನಲ್ಲಿ ಕೆಲಸ ಮಾಡ್ತಾರೆ. ಹಾಗೆ 21 ಲಕ್ಷಕ್ಕೂ ಹೆಚ್ಚಿನ ಪೇಷಂಟ್ಸ್ಗಳನ್ನು ಆಲ್ರೆಡಿ ಇವರು ಟ್ರೀಟ್ ಮಾಡಿದ್ದಾರೆ. ಹಾಗೆ ಐ ಕೇರ್ ಸರ್ಜರೀಸ್ಗಳನ್ನು ಮಾಡಿ 64% ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಆಪ್ಟಿಕಲ್ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡಿ 13% ರೆವೆನ್ಯೂ ಜನರೇಟ್ ಆಗುತ್ತೆ. ಮಿಕ್ಕ ರೆವೆನ್ಯೂಸ್ ಏನಿದೆ, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡಿ ಇವರು ಜನರೇಟ್ ಮಾಡ್ತಾರೆ. ಈ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಿರುವಂಥ ಕಂಪನಿ ಆಗಿರ್ತಾರೆ. ಹಾಗೆ ರೀಸೆಂಟಾಗಿ 2020ರಿಂದ 2024 ಫಿನಾನ್ಷಿಯಲ್ ಇಯರ್ನವರೆಗೆ 60 ಫೆಸಿಲಿಟಿಗಳನ್ನು ಅಕ್ವೈರ್ ಕೂಡ ಮಾಡ್ಕೊಂಡಿದ್ದಾರೆ. ಮುಂಬೈ, ತಮಿಳುನಾಡು, ಪಂಜಾಬ್ನಲ್ಲಿ ಈ ಫೆಸಿಲಿಟಿಗಳನ್ನು ಇವರು ಅಕ್ವೈರ್ ಮಾಡ್ಕೊಳ್ತಾ ಬರ್ತಿದ್ದಾರೆ. ಬಿಸ್ನೆಸ್ ಅನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಬರ್ತಿದ್ದಾರೆ. ಹಾಗೆ ಕಳೆದ 2-3 ವರ್ಷಗಳಿಂದ ಇವರ ರೆವೆನ್ಯೂ 38% CAGR ನೊಂದಿಗೆ ಗ್ರೋ ಆಗ್ತಿದೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಅನ್ನ ಕಂಪನಿ ಹೊಂದಿದ್ದಾರೆ. ಸೊ ಭಾರತದಲ್ಲಿ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಎಂಡ್ ಟು ಎಂಡ್ ಕಾಂಪ್ರಿಹೆನ್ಸಿವ್ ಐ ಕೇರ್ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಒಂದು ಅಸೆಟ್ ಲೈಟ್ ಮಾಡೆಲ್ ಆಗಿರುತ್ತೆ. ಹಬ್ ಅಂಡ್ ಸ್ಪೋಕ್ ಅನ್ನುವಂಥ ಮಾಡೆಲ್ನಲ್ಲಿ ಇವರು ಕೆಲಸ ಮಾಡ್ತಾರೆ. ಹಬ್ಸ್ ಅಂದಾಗ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಆಗಿರುತ್ತೆ. ಸ್ಪೋಕ್ ಮಾಡೆಲ್ ಅಂದಾಗ ಸಣ್ಣ ಹಾಸ್ಪಿಟಲ್ಸ್ಗಳನ್ನು ಕೂಡ ಹೊಂದಿದ್ದಾರೆ. ಒಂದು ಪ್ರೂವನ್ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಆಫ್ ಡಾಕ್ಟರ್ಸ್ಗಳು ಕೂಡ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಫಿನಾನ್ಷಿಯಲ್ ರೆಕಾರ್ಡ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಕೆಲವೊಂದಿಷ್ಟು ರಿಸ್ಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಇವರ ಫೆಸಿಲಿಟೀಸ್ ಏನಿದೆ, ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟೋಟಲ್ 193 ಫೆಸಿಲಿಟಿಗಳಲ್ಲಿ 120 ಫೆಸಿಲಿಟೀಸ್ ಏನಿದೆ ಈ 3 ಸ್ಟೇಟ್ಗಳಲ್ಲೇ ಕಾಣಿಸುತ್ತೆ. ಸೊ ಈ ಸ್ಟೇಟ್ಗಳಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಆದರೆ ಅಥವಾ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಹೋದರೆ ಸ್ವಲ್ಪ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ 16 ಫೆಸಿಲಿಟೀಸ್ ಆಫ್ರಿಕನ್ ಕಂಟ್ರಿಗಳಲ್ಲಿ ಕೂಡ ಇದೆ. ಸೊ ಡಾಕ್ಟರ್ ಅಗರ್ವಾಲ್ ಹೆಲ್ತ್ ಕೇರ್ನ ಟೋಟಲ್ ರೆವೆನ್ಯೂನಲ್ಲಿ 13% ರೆವೆನ್ಯೂ ಆಫ್ರಿಕನ್ ಕಂಟ್ರಿಗಳಿಂದನೇ ಬರ್ತಿದೆ. ಸೊ ಇಲ್ಲೂ ಕೂಡ ಅಷ್ಟೇ, ಕರೆನ್ಸಿ ರಿಲೇಟೆಡ್ ರಿಸ್ಕ್ಸ್ ಬಂದರೆ ಅಥವಾ ಪೊಲಿಟಿಕಲಿ ಏನಾದರೂ ಅನೌನ್ಸ್ಮೆಂಟ್ಸ್ ಆಗಿ ಇನ್ಸ್ಟೆಬಿಲಿಟಿ ಬಂದರೆ ಆ ಕೇಸ್ಗಳಲ್ಲಿ ರೆವೆನ್ಯೂ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕಾಂಪಿಟೇಷನ್ ಕೂಡ ಸಾಕಷ್ಟು ಕಾಣಿಸುತ್ತೆ. ಐ ಕೇರ್ ಸೆಗ್ಮೆಂಟ್ ಅಂತ ಬಂದಾಗ ಅಲ್ಲಿ ಕೂಡ ಸಾಕಷ್ಟು ರಿನೌನ್ ನೇಮ್ಗಳು ಇದೆ. ಅದರಿಂದ ಕಾಂಪಿಟೇಷನ್ ರಿಸ್ಕ್ ಕೂಡ ಇದ್ದೇ ಇರುತ್ತೆ. ಇದಿಷ್ಟು ಎಲ್ಲ ಬಿಸ್ನೆಸ್ಗಳಲ್ಲಿ ಇರುವಂಥ ರಿಸ್ಕ್ ಆಗಿರುತ್ತೆ. ಸಿಮಿಲರ್ ರಿಸ್ಕ್ ಈ ಒಂದು ಕಂಪನಿಯಲ್ಲಿ ಕೂಡ ಇದೆ. ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ IPO ಜನವರಿ 29ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಜನವರಿ 31ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅಲಾಟ್ಮೆಂಟ್ ಡೇಟ್ ಫೆಬ್ರವರಿ 3 ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕಲ್ಲಿ ಬ್ಲಾಕ್ ಆದಂಥ ಫಂಡ್ 4 ಫೆಬ್ರವರಿಗೆ ರಿಲೀಸ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಡಿಮ್ಯಾಟ್ನಲ್ಲಿ 4 ಫೆಬ್ರವರಿಗೇನೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಫೆಬ್ರವರಿ 5 ಆಗಿರುತ್ತೆ.
ಸೊ ಡಾಕ್ಟರ್ ಅಗರ್ವಾಲ್ ಹೆಲ್ತ್ ಕೇರ್ನ ಫೇಸ್ ವ್ಯಾಲ್ಯೂ ₹1 ಪ್ರತಿ ಶೇರಿಗೆ ಕಾಣಿಸುತ್ತೆ. 382ರ ಲೋವರ್ ಪ್ರೈಸ್ ಬ್ಯಾಂಡ್, 402ರ ಕಟ್ ಆಫ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡುವಾಗ 402ರ ಪ್ರೈಸ್ ಏನಿದೆ ಅದೇ ಒಂದು ಪ್ರೈಸ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. 35 ಶೇರ್ಗಳ ಲಾಟ್ ಆಗಿದ್ದು ಮಿನಿಮಮ್ 35 ಶೇರ್ಸ್ಗಳಿಗೆ ಅಂದರೆ ಒಂದು ಲಾಟ್ಗೆ ನೀವು ಅಪ್ಲೈ ಮಾಡಲೇಬೇಕು. 14 ಲಾಟ್ಗಳಿಗೆ ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. 14ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ನ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಕಂಟಿನ್ಯೂಸ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವಿನ್ಯೂಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 43 ಕೋಟಿ ಅರೌಂಡಲ್ಲಿ ಇದ್ದಂಥ ಪ್ರಾಫಿಟ್ಸ್ 2024ರ ಫಿನಾನ್ಷಿಯಲ್ ಇಯರ್ಗೆ 95 ಕೋಟಿಗೆ ಜಂಪ್ ಆಗಿದೆ. 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 103 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ನ ರಿಸಲ್ಟ್ ಆಲ್ರೆಡಿ ನೋಡೋದಕ್ಕೆ ಸಿಕ್ಕಿದ್ದು 40 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಪ್ರಾಫಿಟಬಿಲಿಟಿ ಕೂಡ ಸ್ಟೇಬಲ್ ಆಗಿ ಕಾಣಿಸುತ್ತೆ. ಬಟ್ ಕಂಪನಿಯಲ್ಲಿ ಡೆಟ್ ಕೂಡ ಇದೆ. 373 ಕೋಟಿಯಷ್ಟು ಡೆಟ್ ಅನ್ನ ಕಂಪನಿ ಹೊಂದಿದ್ದಾರೆ. ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿನೇ ಕಾಣಿಸುತ್ತೆ. IPO ಇಶ್ಯೂ ಸೈಜ್ 3027 ಕೋಟಿ ಆಗಿರುತ್ತೆ. ಒಂದು ದೊಡ್ಡ ಸೈಜ್ನ IPOನೇ ಆಗಿದ್ದು ಆಫರ್ ಫಾರ್ ಸೇಲ್ ಹೆಚ್ಚಾಗಿ ಕಾಣಿಸ್ತಿದೆ. ಅಂದರೆ ಪ್ರಮೋಟರ್ಸ್ ಇನ್ವೆಸ್ಟರ್ಸ್ಗಳು ಹೆಚ್ಚಾಗಿ ಶೇರ್ಸ್ಗಳನ್ನು ಈ ಒಂದು IPOನಲ್ಲಿ ಸೆಲ್ ಮಾಡ್ತಿದ್ದಾರೆ. 2727 ಕೋಟಿಯ ಆಫರ್ ಫಾರ್ ಸೇಲ್ ಇರುತ್ತೆ. ಫ್ರೆಶ್ ಇಶ್ಯೂ 300 ಕೋಟಿ ಆಗಿದೆ. ಈ 300 ಕೋಟಿ ಅಮೌಂಟ್ ಏನು ಫ್ರೆಶ್ ಇಶ್ಯೂನಿಂದ ಬರುತ್ತೆ ಇದನ್ನು ತಮ್ಮ ಡೆಟ್ ಅನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ 195 ಕೋಟಿ ಅಮೌಂಟ್ ಏನು ಫ್ರೆಶ್ ಇಶ್ಯೂನಿಂದ ಬರುತ್ತೆ ಅದನ್ನು ಇವರು ತಮ್ಮ ಡೆಟ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೋತಾರೆ. ಹಾಗೆ ಮಿಕ್ಕ ಜನರಲ್ ಕಾರ್ಪೊರೇಟ್ ಪರ್ಪಸ್ ಅಂದರೆ ಇವರ ಹಾಸ್ಪಿಟಲ್ಸ್ಗೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳು ಅಥವಾ ಹೊಸ ಫೆಸಿಲಿಟಿಗಳನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಫಂಡಿಂಗ್ ಬೇಕಿದ್ರೆ ಅದಕ್ಕೆ ಇವರು ಬಳಸ್ಕೋತಾರೆ. ಸೊ ಆಫರ್ ಫಾರ್ ಸೇಲ್ನಲ್ಲಿ ಬರುವಂಥ 2727 ಕೋಟಿ ಏನಿದೆ ಅದು ಯಾರು IPOಗೂ ಮುಂಚೆ ಶೇರ್ಸ್ಗಳನ್ನು ಬೈ ಮಾಡ್ಕೊಂಡಿರ್ತಾರೆ ಅಥವಾ ಕಂಪನಿಯ ಪ್ರಮೋಟರ್ಸ್ ಇರ್ತಾರೆ ಅವರಿಗೆ ಹೋಗುತ್ತೆ. ಸೊ IPO ಸೈಜ್ ಕೂಡ ದೊಡ್ಡದಾಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಅನ್ನ ಮಾಡ್ತಿದ್ದಾರೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. NIE ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನ ಮಾಡ್ತಿದ್ದಾರೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. ಸೊ ಈ ಒಂದು IPOನಲ್ಲಿ ಎಂಪ್ಲಾಯಿ ಕೋಟಾ, ಶೇರ್ ಹೋಲ್ಡರ್ ಕೋಟಾ ಕೂಡ ಇರುತ್ತೆ. ಯಾಕೆಂದ್ರೆ ಆಲ್ರೆಡಿ ಸಬ್ಸಿಡರಿ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ ಕೋಟಾ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನೀವು ಡಾಕ್ಟರ್ ಅಗರ್ವಾಲ್ಸ್ ಹೈ ಹಾಸ್ಪಿಟಲ್ನ ಶೇರ್ಸ್ಗಳನ್ನು ಜನವರಿ 22ಕ್ಕೂ ಮುಂಚೆ ಬೈ ಮಾಡಿ ಇನ್ನೂ ಕೂಡ ಹೋಲ್ಡ್ ಮಾಡ್ಕೊಳ್ತಿದ್ರೆ ಸೊ ನೀವು ಶೇರ್ ಹೋಲ್ಡರ್ ಕೋಟಾನಲ್ಲಿ ಅಪ್ಲೈ ಮಾಡಬಹುದಾಗುತ್ತೆ. ಸೊ ಶೇರ್ ಹೋಲ್ಡರ್ ಕೋಟಾನಲ್ಲಿ 11 ಲಕ್ಷ ಶೇರ್ಸ್ಗಳನ್ನು ಮಾತ್ರ ಆಫರ್ ಮಾಡ್ತಿದ್ದಾರೆ. 5%, 10% ಆಫರ್ ಇಲ್ಲ. ಕೇವಲ 1.5%ನ ಅರೌಂಡಲ್ಲಿ ಆಫರನ್ನು ಮಾಡ್ತಾ ಇದ್ದಾರೆ. ಸೊ ಯೂಶಲಿ ಸಬ್ಸಿಡರಿ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದ್ದು ಅದರ ಪೇರೆಂಟ್ ಕಂಪನಿ ಲಿಸ್ಟ್ ಆಗ್ತಿದೆ ಅಂದಾಗ ಯಾವುದೇ ರೀತಿಯಲ್ಲಿ ಶೇರ್ ಹೋಲ್ಡರ್ ಕೋಟಾ ಇರೋದಿಲ್ಲ. ಸೊ ಇವರು ಶೇರ್ ಹೋಲ್ಡರ್ ಕೋಟಾವನ್ನು ಕೂಡ ತಂದಿದ್ದಾರೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಐ ಹಾಸ್ಪಿಟಲ್ ಏನಿದೆ ಪೇರೆಂಟ್ ಕಂಪನಿಯಲ್ಲಿ ಮರ್ಜ್ ಆಗುತ್ತೆ. ಹಾಗೆ ನೀವು ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಕೂಡ ಅಪ್ಲೈ ಮಾಡಬಹುದಾಗುತ್ತೆ. ಸೊ ನೀವು ಡಾಕ್ಟರ್ ಅಗರ್ವಾಲ್ ಹೆಲ್ತ್ ಕೇರ್ನ ಎಂಪ್ಲಾಯ್ ಆಗಿದ್ರೆ ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಕೂಡ ಅಪ್ಲೈ ಮಾಡಬಹುದಾಗುತ್ತೆ. 63 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಎಂಪ್ಲಾಯ್ ಕ್ಯಾಟಗರಿಗೆ ರಿಸರ್ವ್ ಮಾಡಿದ್ದಾರೆ. ಸೊ ನೀವು ಕೇವಲ ಶೇರ್ ಹೋಲ್ಡರ್ ಕೋಟಾನಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ 2 ಲಕ್ಷ ಅಮೌಂಟ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಎಂಪ್ಲಾಯ್ ಕ್ಯಾಟಗರಿಯಲ್ಲಿ 5 ಲಕ್ಷ ಅಮೌಂಟ್ವರೆಗೂ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ನೀವು ಎಂಪ್ಲಾಯ್ ಆಗಿದ್ದು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ನ ಶೇರ್ಸ್ ನಿಮ್ಮ ಹತ್ರ ಇದ್ರೆ ನೀವು ಎಂಪ್ಲಾಯ್ ಕ್ಯಾಟಗರಿ, ಶೇರ್ ಹೋಲ್ಡರ್ ಕ್ಯಾಟಗರಿ ಎರಡೂ ಕ್ಯಾಟಗರಿಗಳಲ್ಲಿ ಅಪ್ಲೈ ಮಾಡ್ಬೋದು. ಬಟ್ ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಡಿಸ್ಕೌಂಟ್ ಏನಿರುತ್ತೆ ಆ ಡಿಸ್ಕೌಂಟ್ ಏನಿದೆ ಕೇವಲ 2 ಲಕ್ಷ ಅಮೌಂಟ್ನ ಬಿಡ್ಡಿಂಗನ್ನು ಏನು ಮಾಡ್ತೀರಾ ಆ ಒಂದು ಅಮೌಂಟ್ನ ಮೇಲೆ ಅಪ್ಲೈ ಆಗುತ್ತೆ. ಮಿಕ್ಕ 3 ಲಕ್ಷದ ಅಮೌಂಟ್ ಅಂದರೆ ನೀವು 5 ಲಕ್ಷಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಮಿಕ್ಕ 3 ಲಕ್ಷದ ಅಮೌಂಟ್ ಏನಿದೆ ಅದಕ್ಕೆ ನಿಮಗೆ ಯಾವುದೇ ರೀತಿಯ ಡಿಸ್ಕೌಂಟ್ಸ್ ಸಿಗೋದಿಲ್ಲ. ಹಾಗೆ ನೀವು ಶೇರ್ ಹೋಲ್ಡರ್ ಆಗಿದ್ದು ನೀವು ಇನ್ನೊಂದು ಕ್ಯಾಟಗರಿಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಅದು ರಿಟೇಲ್ ಆಗಿರ್ಬೋದು, HNI ಕ್ಯಾಟಗರಿ ಆಗಿರ್ಬೋದು. ಆ ಒಂದು ಕೇಸ್ನಲ್ಲಿ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಕೂಡ 2 ಲಕ್ಷದ ಲಿಮಿಟ್ ಇರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 2 ಲಕ್ಷದ ಲಿಮಿಟ್ ನಿಮಗೆ ಇರುತ್ತೆ. HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಸ್ಮಾಲ್ HNI ಕ್ಯಾಟಗರಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಅಮೌಂಟ್ಗೆ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಬಿಗ್ HNI ಕ್ಯಾಟಗರಿಯಲ್ಲಿ 10 ಲಕ್ಷ ಮೇಲೆ ಅಮೌಂಟ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಶೇರ್ ಹೋಲ್ಡರ್ಸ್ ಆಗಿದ್ರೆ ನಿಮಗೆ ಇನ್ನೊಂದು ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋದಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಹಾಗೆ ನೀವು ಎಂಪ್ಲಾಯಿ ಆಗಿದ್ದು ಶೇರ್ ಹೋಲ್ಡರ್ ಆಗಿಲ್ಲ ಅಂದರೆ ನೀವು ಎಂಪ್ಲಾಯಿ ಪ್ಲಸ್ ರಿಟೇಲ್ ಅಥವಾ NII ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲೂ ಕೂಡ ಎಂಪ್ಲಾಯಿ ಲಿಮಿಟ್ 5 ಲಕ್ಷ ಆಗಿರುತ್ತೆ. ಹಾಗೆ 2 ಲಕ್ಷದ ಅಮೌಂಟ್ಗೆ ಎಂಪ್ಲಾಯಿ ಕ್ಯಾಟಗರಿಯ ಡಿಸ್ಕೌಂಟ್ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ನೀವು ಎಂಪ್ಲಾಯಿ ಕೂಡ ಆಗಿದ್ದು ಡಾಕ್ಟರ್ ಅಗರ್ವಾಲ್ ಹೈ ಹಾಸ್ಪಿಟಲ್ಸ್ನ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಅಂದರೆ ಟೋಟಲ್ 3 ಕ್ಯಾಟಗರಿಗಳಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಡಾಕ್ಟರ್ ಅಗರ್ವಾಲ್ IPO ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 402ರ ಅಪ್ಪರ್ ಪ್ರೈಸ್ ಬ್ಯಾಂಡ್ ಅನ್ನು ಕಂಪನಿಯನ್ನು ಸೆಟ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 12,000 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ ₹3 ಅರೌಂಡ್ ಅಲ್ಲಿ ಇದೆ. 127ರ P ಯಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ.
ಇಂಡಸ್ಟ್ರಿ ಆವರೇಜ್ ಪಿ ಅಂದರೆ ಇವರ ಕಾಂಪಿಟೇಟರ್ಸ್ಗಳ ಆವರೇಜ್ ಪಿ 82 ಅರೌಂಡಲ್ಲಿ ಇದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಈ ಒಂದು ಐ ಪಿ ಒನ ತರ್ತಾ ಇದ್ದಾರೆ. ಹಾಗೆಯೇ ಆರ್ ಒ ಇ ಆರ್ ಒ ಸಿ ಅಬ್ಸರ್ವ್ ಮಾಡಿದಾಗ ಅಷ್ಟೇನು ಸ್ಟ್ರಾಂಗ್ ಆರ್ ಒ ಇ ಆರ್ ಒ ಸಿ ಕಾಣಿಸೋದಿಲ್ಲ. ಆರ್ ಒ ಇ 10% ಅರೌಂಡಲ್ಲಿದೆ, ಆರ್ ಒ ಸಿ 15% ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ 8 ಅರೌಂಡಲ್ಲಿ ಇದೆ. ಓಕೆ ವ್ಯಾಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ನ ಐ ಪಿ ಒ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ಸಾಕಷ್ಟು ಕಾಂಪಿಟೇಟರ್ಸ್ ಮಾರ್ಕೆಟ್ನಲ್ಲಿ ಆಲ್ರೆಡಿ ಲಿಸ್ಟ್ ಆಗಿದ್ದಾರೆ. ಅಪೋಲೋ ಹಾಸ್ಪಿಟಲ್, ಮ್ಯಾಕ್ಸ್ ಹೆಲ್ತ್ ಕೇರ್, ಪೋರ್ಟಿಸ್ ಹೆಲ್ತ್ ಕೇರ್, ಗ್ಲೋಬಲ್ ಹೆಲ್ತ್ ಲಿಮಿಟೆಡ್, ನಾರಾಯಣ ಹೃದಯಾಲಯ, ಈ ರೀತಿಯಲ್ಲಿ ಸಾಕಷ್ಟು ಕಾಂಪಿಟೇಷನ್ ಕೂಡ ಇವರಿಗೆ ಸಿಗುತ್ತೆ. ಸೊ ಅಪೋಲೋ ಹಾಸ್ಪಿಟಲ್ಸ್ 107 ಪಿ ಎಲ್ಲಿ ಟ್ರೇಡ್ ಆಗ್ತಿದೆ. ಆಸ್ಟರ್ ಡಿ ಎಂ ಹೆಲ್ತ್ ಕೇರ್ 136 ಪಿ ಎಲ್ಲಿ ಟ್ರೇಡ್ ಆಗ್ತಿದೆ. ಅದು ಬಿಟ್ಟರೆ ಡಾಕ್ಟರ್ ಅಗರ್ವಾಲ್ಸ್ 127ರಿಂದ 130 ಪಿ ಎಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಸೊ ಇದರಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಆ್ಯಡ್ ಆದರೆ ವ್ಯಾಲ್ಯೂಷನ್ ಇನ್ನಷ್ಟು ಎಕ್ಸ್ಪೆನ್ಸಿವ್ ಆಗ್ಬೋದು. ಆದ್ದರಿಂದ ಬೇರೆ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ನ ಐ ಪಿ ಒ ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು, ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ಕೇವಲ 30 ರೂಪಾಯಿಯ ಪ್ರೀಮಿಯಂ ಇದೆ. 7ರಿಂದ 8% ಲಿಸ್ಟಿಂಗಿನ ಎಸ್ಟಿಮೇಷನ್ಸ್ ಇರುತ್ತೆ. ಐ ಪಿ ಒ ವ್ಯಾಲ್ಯೂಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಪ್ರೀಮಿಯಂ ಅಷ್ಟಾಗಿ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡ್ಬೋದು. ಕೊನೆ ದಿನ ನಿಮಗೆ ಒಳ್ಳೆ ಒಂದು ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡ್ಬೋದಾಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವುದೇ ಒಂದು ಹಾಸ್ಪಿಟಲ್ ರಿಲೇಟೆಡ್ ಸ್ಟಾಕ್ಸ್ ಇಲ್ಲ ಅಂದರೆ ಆಗ ಈ ಒಂದು ಕಂಪನಿಯನ್ನು ನೀವು ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ಕೋಬಹುದು. ಬಟ್ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗಿದೆ, ಸ್ಟಾಕ್ ತುಂಬ ಫಾಸ್ಟ್ ಆಗಿ ಮೂವ್ ಆಗೋದಿಲ್ಲ. ಇಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಏನಿದೆ ಈ ಕಂಪನಿಯಲ್ಲಿ ಮರ್ಜ್ ಆಗುತ್ತೆ. ಅದಾದಮೇಲೆ ವ್ಯಾಲ್ಯೂ ಕ್ರಿಯೇಷನ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಐ ಕೇರ್ ಸೆಗ್ಮೆಂಟ್ನಲ್ಲಿ ಈ ಕಂಪನಿ ಸ್ಟ್ರಾಂಗ್ ಎಕ್ಸ್ಪಾನ್ಷನ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಹಾಸ್ಪಿಟಲ್ ಆಗಿದ್ರು ಕೂಡ ಎಲ್ಲ ರೀತಿಯ ಕ್ಯಾಟ್ರಾಕ್ಟ್ ಸರ್ಜರಿಗಳನ್ನು ಇವರು ಪರ್ಫಾರ್ಮ್ ಮಾಡ್ತಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಇದ್ದೇ ಇರುತ್ತೆ. ಆದ್ದರಿಂದ ಲಾಂಗ್ ಟರ್ಮ್ ಕನ್ಸಿಡ್ರೇಷನನ್ನು ಮಾಡ್ಬೋದು. ಬಟ್ ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಸೊ ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ ಐ ಪಿ ಒ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಐ ಪಿ ಒ ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.